ಅಷ್ಟೇ ಅಲ್ಲ, ಇದೇ ಅರ್ಜುನ್ ಅವ್ರ ಕೈಯಿಂದ ನಿನ್ನ ಸಾವು ಬರೋ ಹಾಗೆ ನಾನು ಮಾಡದೇ ಇದ್ರೆ ನಾನು ವಾಸುಕಿ ವಂಶದ ಯುವರಾಣಿ ಅಮೃತಾನೇ ಅಲ್ಲ. ಸೋತ ಹೆಣವಾಗಿರೋ ನಿನ್ನ ಕೈಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ಏನು ಮಾಡೋದಕ್ಕಾಗೋದಿಲ್ಲ. ಅಲ್ಲ ಅಣ್ಣ, ನಮ್ಮ ಮನೆ ಹೆಣ್ಮಕ್ಳಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಬರೀ ಟೈಮ್ ಸೆನ್ಸ್ ಅಷ್ಟೇ ಅಲ್ಲ, ಕಾಮನ್ ಸೆನ್ಸ್ ಕೂಡ ಇರಲ್ಲ. ನಾವು ಹೋಗ್ತಾ ಇರೋದು ಜಾತ್ರೆಗಲ್ಲಪ್ಪ, ಮದುವೆಗೆ. ಹೆಣ್ಮಕ್ಳೇ ಆಗಿ ಜಾತ್ರೆಗೆ ಹೋಗ್ಲಿ ಮದುವೆಗೆ ಹೋಗ್ಲಿ ಅವ್ರು ಅಲಂಕಾರ ಮಾಡೋದು ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಂಡಲ್ಲೇ ನೀವು ಸುಮ್ಮನೆ ಕೂಗಾಡ್ತಿದ್ದೀರಲ್ಲ. ಬಿಟ್ಟರೆ ನೀವು ಸಂಜೆ ತನಕ ರೆಡಿ ಆಗ್ತಾನೆ ಇರ್ತೀರಾ. ಅದಕ್ಕೆ ಓ ವಿಷ್ಣು, ಇನ್ನೇನು ಬಂದ್ಬಿಡ್ತಾರೆ ಕಣೋ, ಸ್ವಲ್ಪ ತಾಳ್ಮೆಯಿಂದ ಇರು. ವಿಷ್ಣು, ಇದ್ಯಾವುದು ಹೊಸ ರಾಗ? ಅಲ್ಲ, ಅರ್ಜುನ್ ಮದುವೆನ ಆತಾತ್ರವಾಗಿ ಮಾಡ್ತಾ ಇದ್ದೀವಲ್ಲ, ನಮ್ಮ ಇಂಟ್ರೆಸ್ಟ್ನ ಕರೆಯೋಕ್ಕೆ ಆಗಲಿಲ್ವಲ್ಲ. ಅದಕ್ಕೇನೂ ಇಲ್ಲ. ಹೇಗಿದ್ರು ಇವತ್ತು ಮದುವೆ ಆಗುತ್ತಲ್ಲ, ಇನ್ನೊಂದು 2-3 ದಿನ ಬಿಟ್ಟು ರಿಸೆಪ್ಷನ್ ಇಟ್ಕೊಳ್ಳೋಣ. ಆಗ ನಮಗೆ ಬೇಕಾಗಿರೋರ್ನೆಲ್ಲ ಕರಿಬೋದು ಅಲ್ವಾ? ಏಯ್ ಕಾಗೆ ಮುದ್ಕಿ, ಯಾವಾಗಲೂ ಖರ್ಚು ಮಾಡಿಸೋದನ್ನೇ ನೋಡ್ತಾ ಇರು. ಅರ್ಜುನ್ಗೆ 2ನೇ ಮದುವೆ, ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಬಂದು ನಿಮ್ಮ ಮೊದಲನೇ ಸೊಸೆಯಲ್ಲಿ ಅರ್ಜುನ್ಗೆ ಯಾಕೆ 2ನೇ ಮದುವೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀಯ? ಯಾಕಮ್ಮ ಸುಮ್ಮನಾಗೋದೆ? ಗಂಟ್ಲು ಒಣಗಿ ಹೋಯ್ತಾ? ಉತ್ತರ ಕೊಡೋ ಅವ್ನು ಕೇಳೋ ಪ್ರಶ್ನೆಗೆ. ರಿಸೆಪ್ಷನ್ ಎಲ್ಲ ಏನೂ ಇರೋದಿಲ್ಲ. ಮದುವೆ ಮುಗಿದ ಮೇಲೆ ಮಣಿನ ಮನೆಗೆ ತುಂಬಿಸ್ಕೊಳ್ಳೋದು ಅಷ್ಟೇನೆ. ಹಾಗಲ್ಲ ಕೊಡೋ. ಹಾಗೋ ಅಲ್ಲ ಹೀಗೋ ಅಲ್ಲ, ನೀನು ಸುಮ್ಮನೆ ತೆಪ್ಪಗಿರೋ. ಏ ರುದ್ರ, ಇವ್ರದ್ದು ಆಯ್ತೇನೆ ನೋಡೋ. ಅರ್ಜುನ್, ಅದಕ್ಕೆ ಅರೆ ಏನಕ್ಕೆ ಇದು? ಇಬ್ರು ಇಲ್ಲೇ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಮತ್ತೆ ಇಲ್ಲಿ ರೆಡಿ ಮಾಡಿದೆ, ಇನ್ನೇನು ದೇವಸ್ಥಾನದಲ್ಲಿ ರೆಡಿ ಮಾಡ್ಸಕ್ಕಾಗತ್ತಾ? ಹಾಂ, ಅದು ಸರಿ. ಅಣ್ಣ ತಮ್ಮ ಇಬ್ರು ಏನೋ ಕೂಗಾಡ್ತಾ ಇದ್ರಲ್ಲ, ಏನು ವಿಷಯ? ನೀವಿನ್ನೂ ಬಂದಿಲ್ಲ ಅಂತ ನಿಮ್ಮ ಮೇಲೆ ಕೋಪನ ನನ್ನ ಮೇಲೆ ಹಾಕ್ತಿದ್ರು ಇಬ್ರು. ಈಗ ಚರ್ಚೆ ಯಾಕೆ? ಬನ್ನಿ ಹೊರಡೋಣ. ಕೊನೆಗೂ ನನ್ನ ಆಸೆ ಈಡೇರ್ತಾ ಇದೆ, ಅದೇ ನನ್ನ ಸಂತೋಷ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಗೃಹಂ ಸ್ಮರಾಮಿ. ಪುರೋಹಿತರೆ, ಯಾಕಿನ್ನು ನಿಧಾನ? ಸ್ವಲ್ಪ ಬೇಗ ಮುಂದುವರಿಸಿ. ಇದು ಮದುವೆ ಸ್ವಾಮಿ, ಮಕ್ಕಳಾಟ ಅಲ್ಲ. ಅದು ನಮಗೆ ಗೊತ್ತು. ನೋಡಿ, ನಿಮ್ಮ ಮಾತ್ರಕ್ಕೆ ತಾಳಿ ಕಟ್ಟಿಸೋ ಪುರೋಹಿತ ನಾನಲ್ಲ. ನನ್ನ ವೃತ್ತಿ ಧರ್ಮಕ್ಕೆ ನಾನು ಬದ್ಧನಾಗಿದ್ದೀನಿ. ಆದರೂ ಪುರೋಹಿತರೆ, ನೋಡಿ ಅಮ್ಮ, ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ದರೆ ಬೇರೆ ಪುರೋಹಿತರನ್ನು ಹುಡುಕೊಳ್ಳಿ. ನಾನು ಇನ್ನು ಹೊರಡ್ತೀನಿ. ಅಯ್ಯೋ ಶಾಸ್ತ್ರಿಗಳೇ, ದಯವಿಟ್ಟು ಕೂತ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ನೋಡಿ ಅಮ್ಮ, ಅನ್ಯರಿಗೆ ಋಣಿ ಆಗದೆ ಇದ್ರೂ ಅನ್ನಕ್ಕೆ ಋಣಿ ಆಗಲೇಬೇಕು. ಅದೇ ಧರ್ಮ. ನನ್ನ ವೃತ್ತಿಯಿಂದ ನಾನು ಅನ್ನ ತಿಂತಾ ಇದ್ದೀನಿ. ಅದಕ್ಕೆ ಋಣಿಯಾಗಿರೋದು ನನ್ನ ಧರ್ಮ. ಅದನ್ನು ಬಿಟ್ಟು ಅಧರ್ಮದಲ್ಲಿ ನಾನು ನಡೆಯೋದಿಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಮುಂದುವರಿಸಿ. ನೋಡಿ, ಒಂದು ಕಟು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2ನೇ ಮದುವೆ ಆಗಿದ್ದು 3ನೇ ಮದುವೆ ಆಗಿದ್ರೂ ಸಹ ಮುಹೂರ್ತ ಕೂಡಿ ಬರಲೇಬೇಕು. ಸರಿಯಾದ ಮುಹೂರ್ತದಲ್ಲೇ ಮಾಂಗಲ್ಯ ಧಾರಣೆ ಆಗಬೇಕು. ಯಾಕೆ ಗೊತ್ತಾ? ಮುಹೂರ್ತ ನಿಗದಿಯಾದ ಸಮಯದಲ್ಲಿ 330 ಕೋಟಿ ದೇವಾನುದೇವತೆಗಳು ವಧುವರರಿಗೆ ಆಶೀರ್ವಾದ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಒಂದು ಕ್ಷಣ ಹಿಂದೆ ಮುಂದೆ ಆದರೂ ಸಹ ಆ ದೇವತೆಗಳು ಆ ಕ್ಷಣಕ್ಕೆ ಹರಿಸಿ ಹೊರಟೋಗಿರ್ತಾರೆ. ಹಾಗೆ ಹೋದರೆ ಆ ಮದುವೆ ಊರ್ಜಿತ ಆಗೋದಿಲ್ಲ. ಒಂದು ಮುಹೂರ್ತದ ಹಿಂದೆ ಇಷ್ಟು ಬಲವಾದ ಕಾರಣ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. ಕ್ಷಮಿಸ್ಬಿಡಿ. ನೋಡಿ,
ಎಲ್ಲ ನಿಗೂಢಗಳನ್ನು ಅರ್ಥ ಮಾಡಿಕೊಂಡ್ರೆ ಪ್ರಪಂಚದ ಸತ್ಯ ಅರ್ಥ ಆಗೋದು. ದಯವಿಟ್ಟು ಕ್ಷಮಿಸಿ ಪುರೋಹಿತ್ರೆ, ನಮ್ಮಿಂದ ತಪ್ಪಾಗಿದೆ. ಮುಹೂರ್ತ ಕೂಡಿದ್ರೆ ಮಾಂಗಲ್ಯ ಧಾರಣೆ ಮಾಡಿಸ್ಬಿಡಿ. ಮುಹೂರ್ತ ಹತ್ರ ಬರ್ತಾ ಇದೆ, ಹಾರಗಳು ಬಿಡಲಾಗಿ. ಅಕ್ಷತಾರೋಪಣ ಆಗಲಿ. ತಗೊಳ್ಳಿ ಅಮ್ಮ, ಹುಡುಗ ಹುಡುಗಿ ಕೊಡಿ. ಮುಹೂರ್ತ ಹತ್ರ ಬರ್ತಾ ಇದೆ, ಮಾಂಗಲ್ಯ ಧಾರಣೆ ಆಗಲಿ. ತೋಪ
ನೋಡಿ ಅಮ್ಮ, ನೀವು ಅಂದ್ಕೊಂಡ ಹಾಗೆ ಮದುವೆ ಆಯಿತು. ಅತ್ತೆಮ್ಮ, ಅಂತೂ ನಮ್ಮ ಅರ್ಜುನ್ ಮದುವೆ ಆಯಿತು. ತುಂಬ ಧನ್ಯವಾದಗಳು ಪುರೋಹಿತ್ರೆ. ಪುರೋಹಿತ್ರೆ, ನಾವಿನ್ನು ಹೊರಡ್ಬೋದಲ್ಲ? ಧಾರಾಳವಾಗಿ ಹೋಗಿ ಬನ್ನಿ, ಒಳ್ಳೇದಾಗಿ. ಬನ್ನಿ ಅರ್ಜುನ್, ಮಣಿ, ಬನ್ನಿ. ಅರ್ಜುನ್ ಅವರೇ, ಅದು ದೇವ್ರ ಕೈ ಮುಗಿದು ಬರ್ತೀನಿ. ತಂತ್ರಿಗಳಿಗೆ ತಂತ್ರಿಗಳಾಗಿ, ಕುತಂತ್ರಿಗಳಿಗೆ ಕುತಂತ್ರಿಯಾಗಿ ನಿಂತರೆ ಮಾತ್ರ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಅಂತ ನಾನು ಈ ಭೂಮಿಗೆ ಬಂದ ಮೇಲೆ ಗೊತ್ತಾಯ್ತು. ತಕ್ಷಕ ವಂಶದ ದುಷ್ಟ ನಾಗಗಳನ್ನು ಮಟ್ಟ ಹಾಕೋದಿಕ್ಕೆ ನನ್ನ ತಂದೆ ನನಗೊಂದು ಸಿದ್ಧಿ ಮಂತ್ರನ ಹೇಳ್ಕೊಟ್ಟಿದ್ರು. ನಮ್ಮ ಕುಲದ ರಕ್ಷಣೆಗಾಗಿ ನಮ್ಮ ಕುಲದ ಹಿರಿಯರೊಬ್ಬರು ಆದಿಶೇಷನನ್ನ, ಪರಶಿವನನ್ನ ಆರಾಧಿಸಿ ಪಡ್ಕೊಂಡಿದ್ದ ಮಂತ್ರ ಅದು. ಆದರೆ ನನಗೆ ಈ ಕ್ಷಣಕ್ಕೆ ಜ್ಞಾಪಕಕ್ಕೆ ಬರ್ತಾ ಇಲ್ವೇ, ಏನ್ ಮಾಡಲಿ? ಸಿದ್ಧಿ ಮಂತ್ರನ ನಾನು ಮರ್ತು ಬಿಟ್ಟಿದ್ದೀನಿ. ನನ್ನ ಸ್ಮೃತಿ ಪಟಲದಲ್ಲಿ ಆ ಮಂತ್ರದ ಮೂಲ ಅಕ್ಷರಗಳು ಮೂಡು ಹಾಗೆ ಮಾಡುತ್ತಂದೆ. ನಾನು ಕಲ್ತಿದ್ದ ಸಿದ್ಧಿ ಮಂತ್ರ ನನಗೆ ನೆನಪಿಗೆ ಬಂತು. ಪರಮಾತ್ಮ, शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा ओम परमेश्वरा पर ओम निखिलेश्वरा हर ओम जीवेश्वरेश्वर कररारा ओम मंत्रेश्वरा स्वर ओम यंत्रेश्वर स्थिर ओम तंत्रेश्वर वरदावेरा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा ಈ ದುಷ್ಟ ನಾಗವೇ ನಾನು ತಕ್ಷಕ ವಂಶದವಳು ಅಂತ ನನ್ನ ಹತ್ರ ಹೇಳಿ ನಿನ್ನ ಬದುಕಲ್ಲಿ ದೊಡ್ಡ ತಪ್ಪನ್ನ ಮಾಡಿದೆ. ನಿನ್ನ ಗೋರಿನ ನೀನೇ ತೋಡ್ಕೊಂಡೆ. ನಿಮ್ಮ ವಂಶದ ಪರಮ ವೈರಿ
ತಕ್ಷಕ ವಂಶದ ನಾಗಿನಿ. ತಕ್ಷಕ ವಾಸುಕಿ ವಂಶದ ಹೋರಾಟ ಸೇಡು ಈ ಕಾಲದಲ್ಲ, ನಾಗಮಣಿಗೋಸ್ಕರ ತಲೆಮಾರುಗಳಿಂದ ಈ ರೀತಿಯ ಕುತಂತ್ರಗಳನ್ನ ನಿಮ್ಮ ವಂಶದವರು ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಸರಿಯಾದ ಸಮಯದಲ್ಲಿ ನಮ್ಮ ಕುಲದವರು ಕೊಡ್ತಾನೆ ಬಂದಿದ್ದಾರೆ. ಈ ಕ್ಷಣಕ್ಕೆ ನನಗೆ ನೆನಪಾದ ಸಿದ್ಧಿ ಮಂತ್ರದ ಪ್ರಭಾವಕ್ಕೆ ನೀನು ಒಳಗಾಗಿದ್ಯಾ. ಇನ್ನು ನಿನ್ನ ಕತೆ ಮುಗೀತು. ಇನ್ನು ನಿನ್ನ ಆಟಗಳು ನಡೆಯೋದಿಲ್ಲ. ವಾಸುಕಿ ವಂಶದ ಕುಡಿಯಾಗಿರೋ ಈ ಅಮೃತ ನಿನ್ನ ಮೋಸದ ಆಟಕ್ಕೆ ವಿಚಿತ್ರವಾದ ತಿರುವನ್ನ ನೀಡಿದಾಳೆ. ನಡಿ, ಸರಿಯಾದ ಜಾಗದಲ್ಲಿ ಸರಿಯಾದ ಶಿಕ್ಷೆನ ಅನುಭವಿಸುವಂತೆ. ಪರಮಾತ್ಮ, ವಜ್ರನ ವಜ್ರದಿಂದನೇ ಕತ್ತರಿಸಬೇಕು, ಹಾಗೆ ಮೋಸನ ಮೋಸದಿಂದನೇ ಗೆದ್ದಿದ್ದೀನಿ ನಾನು. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ! ಏನಮ್ಮ ಅಂತ ಏನಾಯ್ತಮ್ಮ ಇವಳಿಗೆ? ಯಾಕೆ ಹೀಗೆ ನಿಂತ್ಕೊಂಡಿದ್ದಾಳೆ? ಇವಳ ಪಾಪದ ಕೂಡ ಇವತ್ತಿಗೆ ತುಂಬಿತು. ಇವಳ ಸಂಚಿನ ಅಧ್ಯಾಯ ಇವತ್ತಿಗೆ ಮುಗಿತು. ತಾನು ತಕ್ಷಕ ವಂಶದ ರಾಜಕುಮಾರಿ ಅಂತ ಹೇಳ್ಕೊಂಡು ತನ್ನ ಕತೆನ ತಾನಾಗೆ ಮುಗಿಸ್ಕೊಂಡ್ಳು. ಶಾಸ್ತ್ರಿಗಳೇ, ಇವಳು ನಾನು ಪ್ರಯೋಗಿಸಿರೋ ಮಂತ್ರಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾಳೆ. ಇನ್ನು ಕನಿಷ್ಠ 10 ದಿನ ಇವಳು ಅದರಿಂದ ಹೊರಗಡೆ ಬರೋದಿಲ್ಲ. ಅಲ್ಲಿವರೆಗೂ ಇವಳು ನಿಮ್ಮ ಆಶ್ರಮದಲ್ಲೇ ಇರಲಿ. ಅರ್ಜುನ್ ಅವ್ರ ಮನಸ್ಸಲ್ಲಿರೋ ಅಭಿಪ್ರಾಯ ಬದಲಾಗೋವರೆಗೂ, ನನಗೆ ನಾಗಮಣಿ ಸಿಗೋವರೆಗೂ ನಾನು ಇವಳ ರೂಪದಲ್ಲೇ ಇರ್ತೀನಿ. ಈ ಊರ್ಮಿಳಾ ರೂಪದಲ್ಲೇ ಇರ್ತೀನಿ. ಇವಳು ಇಲ್ಲೇ ಆಶ್ರಮದಲ್ಲೇ ಬಂದಿಯಾಗಿರ್ಲಿ. ನನ್ನ ಅರ್ಜುನ್ ಅವರು ನನ್ನ ಕತ್ತಿಗೆ ತಾಳಿ ಕಟ್ತಾರೆ. ನನ್ನನ್ನ ಮತ್ತೆ ಆ ಮನೆ ತುಂಬಿಸ್ಕೋತಾರೆ. ಊರ್ಮಿಳಾ ರೂಪದಲ್ಲಿರೋ ನನ್ನನ್ನೇ ತಮ್ಮ ಹೊಸ ಸೊಸೆ ಅಂತ ಅನ್ಕೋತಾರೆ. ಸಂಚಿಗೆ ಸಂಚು, ಸೇಡಿಗೆ ಸೇಡು. ಇವತ್ತು ನಾನು ಗೆದ್ದಿದ್ದೀನಿ ಶಾಸ್ತ್ರಿಗಳೇ. ಇನ್ನು ಮುಂದೆ ನಾನು ನನ್ನ ಅರ್ಜುನ್ ಅವ್ರ ಜೊತೆ ನನ್ನ ಮನೆಯಲ್ಲೇ ಇರ್ತೀನಿ. ಊರ್ಮಿಳಾ ರೂಪದಲ್ಲಿರೋ ಈ ಅಮೃತನ್ನ ಯಾರು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಆ ಪರಶಿವ ಇಚ್ಛಾಧಾರಿ ನಾಗಗಳಿಗೆ ಕೊಟ್ಟಿರೋ ವರ ಅಲ್ವಾ? ಹೌದು. ನಾನು ಈಗಲೇ ಊರ್ಮಿಳಾ ಆಗಿ ಬದಲಾಗ್ತೀನಿ ಶಾಸ್ತ್ರಿಗಳೇ. ನನ್ನ ಅರ್ಜುನ್ ಅವರಿರೋ ಮನೆಗೆ ನಾನು ಹೋಗ್ತೀನಿ. ನಮ್ಮ ನಾಗಮಣಿ ಇರೋ ಮನೆಗೆ ನಾನು ಹೋಗ್ತೀನಿ.